ಇವತ್ತು ಶಿವರಾತ್ರಿ. ಸೊ ಅದಕ್ಕೋಸ್ಕರ ನೆನ್ನೆ ಮನೆಗೆ ಬಂದೆ ಮೈಸೂರಿಂದ. ಅಂದರೆ ಸಿಮೆಂಟು ಜಲ್ಲಿ ಕಲ್ಲೆಲ್ಲ. ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಹಾಕಿದ್ದೀನಿ ಈಗ ಸದ್ಯಕ್ಕೆ. ಸೊ ನಮಸ್ಕಾರ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವತ್ತು ಶಿವರಾತ್ರಿ. ಸೊ ಅದಕ್ಕೋಸ್ಕರ ನೆನ್ನೆ ಮನೆಗೆ ಬಂದೆ ಮೈಸೂರಿಂದ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ. ತಮ್ಮನೇಲಿ ನೋಡಿರ್ತಾರೆ ಆಲ್ರೆಡಿ. ಟೆಂಪಲ್ಗೆ ಹೋಗ್ಬೇಕು, ಮನೆ ದೇವ್ರ ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆ. ಸೊ ಅದು ವ್ಲಾಗ್ ಆಗಿರುತ್ತೆ ಇವತ್ತು, ಕಂಪ್ಲೀಟ್ ನೋಡಿ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಬಿಸಿಲು ಇವೇ ಜಾಸ್ತಿ ಇದೆ, ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ. ಇವಾಗ ಟೈಮ್ 9 ಗಂಟೆ. ಇದಕ್ಕೇನಂತೀರಾ ಈ ಡ್ಯಾನ್ಸ್ಗೆ? ಏನಿಲ್ಲ. ಸೊ ಸಿಂಪಲ್ ಆಗಿ ಹೇಳ್ಬೋದು ಅಂದರೆ ಈ ದೇವಸ್ಥಾನದ ಬಗ್ಗೆ, ಈ ಟೆಂಪಲ್ ಸಂಪೂರ್ಣ ನೇಮ್ ಬಂದು ಶ್ರೀ ದಿವ್ಯಲಿಂಗೇಶ್ವರ ಸ್ವಾಮಿ ಟೆಂಪಲ್ ಅಂತ. ಸೊ ಆ್ಯಕ್ಚುಲಿ ಇದು ಚಾಮರಾಜನಗರ ಜಿಲ್ಲೆಯಿಂದ ಒಂದು 6 to 5 ಕಿಲೋಮೀಟರ್ ಆಗುತ್ತೆ. ಪಕ್ಕದಲ್ಲಿರೋ ಒಂದು ಅರದ್ನಳ್ಳಿ ಗ್ರಾಮ, ಅಲ್ಲಿ ಲೊಕೇಟ್ ಆಗಿದೆ. ಈ ದೇವಸ್ಥಾನ ಒಂದು 1000 ವರ್ಷ ಇತಿಹಾಸ ಹೊಂದಿದೆ ದೇವಸ್ಥಾನ ಇದು. ಸೊ ಇದು ಕನ್ಸ್ಟ್ರಕ್ಟ್ ಆಗಿರೋದು ಹೊಯ್ಸಳ ಕಾಲದಲ್ಲಿ ಅನಿಸುತ್ತೆ. ಸೊ ನೆಕ್ಸ್ಟು ಇದರ ಎಂಟ್ರೆನ್ಸಲ್ಲಿ ಒಂದು ರಾಜಗೋಪುರ ಅಂತ ನಾವು ನೋಡ್ಬೋದು. ಇದು ಫ್ಯೂ ಇಯರ್ಸ್ ಬ್ಯಾಕ್ ಅಂದರೆ 2005 ಕೊಲ್ಯಾಪ್ಸ್ ಆಗಿದೆ. ಏನಂತ ಹೇಳ್ದೆ? ನೀನೇನಲ್ಲಿ ಮಾತಾಡ್ಬೇಕು ಈಗ. ನೋಡಲಿ ಎಲ್ಲಿಗೆ ಬಂದೀವಿ ಈಗ? ಅದಕ್ಕೆ ನೀ ಕಾಣಿಸಿದೆ, ಈಗ ಕಾಣಿಸುತ್ತೆ ಚೆನ್ನಾಗಿ. ಒಂದು ಹೆಂಗೆ ಕಾಣಿಸ್ತೆ? ಹಲೋ, ಹೆಸರೇನಿದ್ದಲ್ಲ ಹುಚ್ಚಿ. ಮತ್ತೆ ನೀನು ಹೇಳ್ಬೇಕು, ಇಲ್ಲಿ ನಾ ಕರಿತೀನಿ ಅಷ್ಟೇ. ಇನ್ನೆಮ್ಮೆಲ್ಲ ಹೊರದಾಗ್ತಿದೆ ನೀನು. ನೋಡೆ ಹುಚ್ಚಿ. ಹಾಂ, ಒಳ್ಳೆ ನಮ್ಮ ಮನೆ ಹುಚ್ಚಿ. ಅಲೆ ಒಟ್ಟು ಹಾಕಂದಲ್ಲ ಆಂಟಿ, ಚಿಕ್ಕ ಆಂಟಿ. ಹಿಂಗೆ ನೋಡುವ ಈ ಕಡೆಯಿಂದ. ಮತ್ತೆ ಎತ್ತು ಮೇಕ ಹಿಂಗೆ ವಿಡಿಯೋ ಮಾಡ್ಕೊ, ಹಿಂಗೆ ಮಾಡ್ಕೊಂಡು. ಇದೇ ನೋಡಿ ನಮ್ಮ ಮನೆ ದೇವ್ರ ದೇವಸ್ಥಾನ, ದೇವಲಿಂಗೇಶ್ವರ ಕುಪ್ಪೆ ಅಂತ. ಇದು ನೀವು ಮುಚ್ಚಿಟ್ಕೊಂಡ್ರೆ ಎಲ್ಲಿಗೆ ಬಂದೀವಿ ಈಗ ನಾವು? ದೇವ್ರ ಹೆಸರಲ್ಲ ದೇವಲಿಂಗೇಶ್ವರ ಕುಪ್ಪೆ, ಅಲ್ಲಿ ಬರ್ದೀವಿ ನೋಡಲ್ಲಿ. ನಮ್ ಗಾಡಿ ಮೇಲೆ ಹಾಕ್ಸಿತ್ತಿಲ್ಲ ಮತ್ತೆ ಅದೇ. ಸೊ ಇದಿರೋದು ಇಲ್ಲಿ ನಗರದ ಪಕ್ಕದಲ್ಲಿರೋ ಅರದ್ನಳ್ಳಿ ಅಂತ ಊರಲ್ಲಿ. ಸೊ ಇವತ್ತು ವಿಶೇಷ ಪೂಜೆ. ಯಾಕೆ? ಇವತ್ತು ಶಿವರಾತ್ರಿ. ಅದಕ್ಕೆ ಜೋರಾಗಿಲ್ಲ. ಇವತ್ತು ಶಿವರಾತ್ರಿ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಬಂದಿದ್ದೀವಿ. ಪೂಜೆ ನಡೀತೈತೆ, ಮುಗಿಸ್ಕೊ ಹೋಗ್ಬೇಕಷ್ಟೇ. ಗೊತ್ತಿಲ್ಲ ಮತ್ತೆ ಈಗ ಕೊಯಂಬತ್ತೂರ್ ಅಂತ ಎಲ್ಲಿದ್ದೆ ಅದು? ಅದೆಲ್ಲ ಗೊತ್ತಿಲ್ಲ. ಎಲ್ಲಿದ್ದೆ ಅಂದ್ರೆ ಈ ರೋಡ್ ಹೋಗೋದು ತಮಿಳ್ನಾಡಿಗೆ, ತಮಿಳ್ನಾಡಲ್ಲಿ ಇರೋದು ಕೊಯಂಬತ್ತೂರು. ಸ್ಟೇಟ್ ಹೈವೇ ಇದು, ಅದ್ರ ಪಕ್ಕದಲ್ಲೇ ದೇವಸ್ಥಾನ ಇರೋದು. ಹಿಂಗೊಂದು ಆನೆ, ಇದರಿಂದ ಒಂದು ಆನೆ.
ಕುತ್ಕೋಗೋ ಮೇಲೆ ಚಿಕ್ಕ ಹುಡುಗ ಕುದಿದಿಲ್ಲ. ಸೊ ಈ ದೇವಸ್ಥಾನದ ಮೇಲೆ ಗಾರ ಒಂದು ಮಟ್ಟಿಗಿಲ್ಲ, ಎಲ್ಲ ದಿನ ಐತೆ. ಎಲ್ಲ ಹಳೆ ಕಾಲದ ಕಲ್ಲು ಯೂಸ್ ಮಾಡಿರೋದು ಅನ್ಸುತ್ತೆ. ಇದು ಟಾಪ್. ಆ ಕಡೆ ಸುತ್ತಮುತ್ತ ಹೆಂಗ್ ಕಾಣುತ್ತೆ ನೋಡಿ. ಕಾಲಲ್ಲಿ ಇವು ಸುಡ್ತೈತೆ. ಸುರ್ತೈಲ್ಲ ಹೋಗ್ಕೊಳ್ಳಿ ಕಾಲು ಸುರ್ತೈತೆ ನೋಡಿ. ಒಂದು ಮಟ್ಟಿಗಿಲ್ಲ ಫುಲ್ಲು. ಅಲ್ಲಿ ದಿನ ಇದು ಅಲ್ಲ, ಒಂದೊಂದು ಕಡೆ ಒಂದೊಂದು ಐತೆ. ಬಿಸಿಲು ಕಂಡ್ಬಿಡು ಹಂಗೆಲ್ಲಿ. ಚಿಕ್ಕ ಪ್ಲೇಸ್ ಇದೆ ನಮ್ಮ ಮನೆ ಪಕ್ಕದಲ್ಲೇ, ನಮ್ಮದೇನೆ ಒಟ್ಟಿನಲ್ಲಿ ಇದು. ಸೊ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಗಿಡ ಹಾಕಿದ್ದೀವಿ. ಸ್ವಲ್ಪ ಮಣ್ಣೊಂದು ಪ್ರಾಬ್ಲಮ್ ಇದೆ, ಅಂದರೆ ಅಲ್ಲಿ ಎಲ್ಲನೂ ಬೆಳೆಯೋಕ್ಕಾಗಲ್ಲ ಈ ಮಣ್ಣಲ್ಲಿ. ಸ್ವಲ್ಪ ಎಲ್ಲ ಮಿಕ್ಸ್ ಇದೆ, ಅಂದರೆ ಸಿಮೆಂಟು ಜಲ್ಲಿ ಕಲ್ಲೆಲ್ಲ. ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಹಾಕಿದ್ದೀವಿ ಈಗ ಸದ್ಯಕ್ಕೆ. ಏನು ಬೇಸಿಗೆ ಅಲ್ವಾ, ಸ್ವಲ್ಪ ಮಳೆ ಸೀಸನ್ ಚೆನ್ನಾಗಿ ಬೆಳೆಯುತ್ತೆ. ನುಗ್ಗೆ ಸಸಿ ಎಷ್ಟು ಗಿಡ, ಎಷ್ಟು ಹೈಟ್ ಆಗುತ್ತೆ ಇದು, ಫುಲ್ ಹೆವಿ ಹೈಟ್ ಆಗುತ್ತೆ. ಅದಕ್ಕೋಸ್ಕರ ಕಿಲಕಾಳು ಅಂದ್ಬಿಟ್ಟು ಕಟ್ ಮಾಡಿ ಇಷ್ಟ ಲೆವೆಲ್ಗೆ ಮಾಡಿಟ್ಟಿದ್ದೀವಿ. ಸೊ ಅಷ್ಟೇ, ಇನ್ನೇನಿಲ್ಲ. ಇದು ಚಿಕ್ಕದು. ಇಲ್ಲಿ ನೋಡಿ ಇದೆ ಮನೆ. ಸೊ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ, ಅಂದರೆ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ, ಅದು ಇವತ್ತು ಎಂಡ್ ಮಾಡ್ತಿದ್ದೀನಿ. ಸೊ ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ ಫ್ಯಾಮಿಲಿ ಜೊತೆ. ಹೋಗಿ ಫುಲ್ ನೋಡಿ, ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.